ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಾ ಇರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ. ದಯವಿಟ್ಟು ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಯಾರಾದರೂ ಒಂದು 2 ಎಕರೆ 3 ಎಕರೆ ಜಾಗ ನೋಡ್ತಾ ಇರೋರಿಗೆ ಒಂದು 2 ಎಕರೆ 20 ಗುಂಟೆ ಜಾಗ ಒಂದು ಮಾರಾಟ ತೊಗೊಂಬಂದಿದ್ದೀನಿ. ನೋಡಿ ಜಾಗ ಇದೆ. ಜಾಗ ಒಳ್ಳೆ ತುಂಬ ಚೆನ್ನಾಗಿರೋಂಥ ಲೊಕೇಶನಲ್ಲಿದೆ. ವಿಲೇಜ್ಗೆ ಸೆಕ್ಯೂರು. ವಿಲೇಜಿಂದ ನಿಮಗೆ ಜಸ್ಟ್ ಒಂದು 100 ಮೀಟರ್ ಅಂತರದಲ್ಲಿದೆ ಜಾಗ. ನೋಡಿ ವಿಲೇಜು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ಸರ್, ವಿಲೇಜ್ಗೆ ಹತ್ತಿರದಲ್ಲೇ ಇದೆ. ವಿಲೇಜ್ ಡಾಂಬರ್ ಏನಿದೆ ಆ ಡಾಂಬರಿಂದ ನಿಮಗೆ ಹೆಚ್ಚು ಕಮ್ಮಿ ಒಂದು 50ರಿಂದ 100 ಮೀಟ್ರ್ ಆಗುತ್ತೆ ಅಷ್ಟೆ. ನೋಡಿ 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 ಸರ್, ಇದು ನಿಮಗೆ ಗುಂಡ್ಲುಪೇಟೆ ಟೂರಿಸ್ಟ್ ಪ್ಲೇಸ್ ಬರ್ತಕ್ಕಂಥ ಜಾಗ. ಹಿಮವದ್ ಗೋಪಾಲ ಸ್ವಾಮಿ ಟೆಂಪಲ್ ಅಂತ. ಗುಂಡ್ಲುಪೇಟೆ ನಂಬರ್ 1 ಟೂರಿಸ್ಟ್ ಪ್ಲೇಸ್. ನೋಡಿ ಕಾಣಿಸ್ತಾ ಇದೆಯಲ್ಲ, ನಂಬರ್ 1 ಗುಂಡ್ಲುಪೇಟೆ ಟೂರಿಸ್ಟ್ ಪ್ಲೇಸ್. ತುಂಬ ಚೆನ್ನಾಗಿದೆ ಸರ್ ಜಾಗನೂ ಕೂಡ. ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ, ಒಳ್ಳೆ ರೆಸಾರ್ಟು ಫಾರ್ಮ್ ಹೌಸ್ ಮಾಡ್ಕೊಳ್ಳೋರ್ಗಂತ ಒಳ್ಳೆ ಜಾಗ. ನಿಮ್ಗೆ ಒಳ್ಳೆ ಪರ್ಮಿಷನ್ ಕೂಡ ಸಿಗುತ್ತೆ, ನಿಮಗೆ ಆರಾಮ್ಸೆ ಮಾಡ್ಕೊಳ್ಬೋದು. ನೋಡಿ ಅದೇನು ಕಾಣಿಸ್ತದೆ ನೋಡಿ ವಿಲೇಜು. ಆ ವಿಲೇಜ್ಗೆ ಜಸ್ಟ್ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ನಿಮ್ಗೆ ಆ ವಿಲೇಜನ್ನು ನಿಮಗೆ ನಿಯರ್ ಬರೋಲ್ಲ. ನೋಡಿ ಇಲ್ಲೊಂದು ವಿಲೇಜ್ ತೋರಿಸ್ತಾನೆ ನಿಮಗೆ. ಈ ವಿಲೇಜು ನಿಯರ್ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರ್ತದೆ ಇದು. ಈ ಜಾಗದಿಂದ ನಿಮಗೆ ಗುಂಡ್ಲುಪೇಟೆ ಟೌನ್ಗೆ ಒಂದು ನಮ್ಮಮ್ಮ ಅಂದರೆ ನಿಮಗೆ ಒಂದು 14ರಿಂದ 15 ಕಿಲೋಮೀಟ್ರ್ ಬರುತ್ತೆ. ಗುಂಡ್ಲುಪೇಟೆ ಟೌನು ಒಂದು 15 ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ. ಇದು ಊಟಿ ಮತ್ತು ಗುಂಡ್ಲುಪೇಟೆ ನ್ಯಾಷನಲ್ ಹೈವೇ ಏನಿದೆ ಅಲ್ಲಿಗೆ ಜಾಗಕ್ಕೆ ನಿಮಗೆ ಕರೆಕ್ಟಾಗಿ ಊಟಿ ಹೈವೇಗೆ ನಿಮಗೆ ಈ ಜಾಗದಿಂದ ಒಂದು 6ರಿಂದ 7 ಒಂದು 5ರಿಂದ 6 ಕಿಲೋಮೀಟ್ರ್ ಬರುತ್ತೆ. ಊಟಿ ಹೈವೇಗೆ ಒಂದು 5ರಿಂದ 6 ಕಿಲೋಮೀಟ್ರ್ ಬರುತ್ತೆ. ನಿಮ್ಮ ಮೈಸೂರಿಗೆ ಬಂದು ಕರೆಕ್ಟಾಗಿ ಜಾಗದಿಂದ ಒಂದು 75 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ ಕರೆಕ್ಟಾಗಿ ಒಂದು 810 ಕಿಲೋಮೀಟ್ರ್ ಬರುತ್ತೆ ಬೆಂಗಳೂರಿಗೆ. ಇದು ಗುಂಡ್ಲುಪೇಟೆ ಟೌನ್ಗೆ ಒಂದು 15ರಿಂದ 16 ಕಿಲೋಮೀಟ್ರ್ ಗುಂಡ್ಲುಪೇಟೆ ಟೌನ್ ಬರುತ್ತೆ. ನೋಡಿ ಸರ್, ಒಳ್ಳೆ ವೆದರು, ತುಂಬ ಚೆನ್ನಾಗಿದೆ. ಕ್ಲೈಮೇಟ್ ಮಾತ್ರ, ನೇಚರ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಟೈಮಲ್ಲೂ ಕೂಡ ಆ ಹಿಮವದ್ ಗೋಪಾಲಸ್ವಾಮಿ ಟೆಂಪಲಲ್ಲಿ ನಿಮಗೆ ಹಿಮ ಬೀಳ್ತಾ ಇರುತ್ತೆ ಯಾವಾಗ್ಲೂ. ನೋಡಿ ನಿಮಗೆ ಸಮ್ಮರ್ ಟೈಮಲ್ಲೂ ಕೂಡ ಅಲ್ಲಿ ತುಂಬ ಹಿಮ ಬೀಳ್ತಾ ಇರುತ್ತೆ ಅಲ್ಲಿ ಗುಡ್ಡದಲ್ಲಿ. ನಿಮಗೆ ಮೇಲ್ಗಡೆ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಚೆನ್ನಾಗಿದೆ ಹಿಮವದ್ ಗೋಪಾಲಸ್ವಾಮಿ ಟೆಂಪಲ್. ಒಳ್ಳೆ ಸೂಪರ್ ಆಗಿರೋಂಥ ಜಾಗ ಸರ್. ನೋಡಿ ಸರ್, ಯಾರು ಈ ಥರ ಕ್ಲೈಮೇಟಲ್ಲಿ ತುಂಬ ಚೆನ್ನಾಗಿದೆ. ಆಮೇಲೆ ನಿಮಗೆಲ್ಲ ಒಳ್ಳೆ ವಾಟರ್ ಬಿಲ್ಟ್ ಇದೆ. ಒಂದು 150-200 ಅಡಿಗೆಲ್ಲ ನಿಮಗೆ ಒಳ್ಳೆ ವಾಟರ್ ಬಿಲ್ಟ್ ಇರೋ ಅಂತ ಇದ್ದಾರೆ. ಈ ಜಾಗ ನೋಡ್ತಾ ಇದ್ರೆ ನೀವು ಏನಾದ್ರು ಡೈರೆಕ್ಟಾಗಿ ಒಂದ್ಸರಿ ವಿಸಿಟ್ ಮಾಡಿದ್ರೆ ಈ ಜಾಗ ಬಿಡೋದಲ್ಲ, ನಿಮಗೆ ಬಿಡಲ್ಲ, ಆ ಥರ ಇದೆ ಜಾಗ ಮಾತ್ರ. ನೋಡಿ ನೀವು ಬೋರ್ ಹಾಕ್ಸ್ತಾ ನೋಡಿ ಸರ್, ಪಕ್ಕದಲ್ಲೇ ಟ್ರಾನ್ಸ್ಫಾರ್ಮರ್ ಕೂಡ ಇದೆ. ಅಲ್ಲಿಂದ ಬೇಕಾದ್ರೆ ತೊಗೋಬೋದು. ನಿಮ್ಗೆ ಏನೋ ಒಂದು ಅಮ್ಮಮ್ಮ ಅಂದ್ರೆ 100-150 ಅಡಿಗೆಲ್ಲ ನೀರು ಸಿಗ್ಬಿಡುತ್ತೆ. ನೋಡಿ ಇದೆಲ್ಲ ಬೆಳ್ಳುಳ್ಳಿ ಹಾಕೊಂಡಿದ್ದಾರೆ. ಇಲ್ಲೆಲ್ಲ ಜಾಸ್ತಿ ಅದನ್ನೇ ಸರ್, ಬೆಳ್ಳುಳ್ಳಿ, ಚೆಂಡು ಹೂವು ಮತ್ತು ಆಲೂಗಡ್ಡೆ, ಬನಾನಾ ಎಲ್ಲ ವೆಜಿಟೇಬಲು ಫುಲ್ ಬೆಳೀತಾರೆ ಸರ್. ಈ ಕಡೆ ಎಲ್ಲ ಫುಲ್ಲು ವೆಜಿಟೇಬಲು ತುಂಬ ಬೆಳೀತಾರಂಥ ಜಾಗಗಳಿವೆಲ್ಲ. ಒಳ್ಳೆ ಜಾಗ ಮಾತ್ರ, ಒಳ್ಳೆ ಸೂಪರ್ ಆಗಿದೆ ಜಾಗ ಮಾತ್ರ. ಸಿಂಪಲ್ ಆಗಿ ಫಾರ್ಮ್ ಹೌಸ್ ಮಾಡ್ಕೊತೀನಿ ಅನ್ನೋರಿಗೆ ಒಳ್ಳೆ ಸೂಕ್ತವಾಗಿರೋಂಥ ಜಾಗ. ಒಳ್ಳೆ ಜನರಲ್ ಪ್ರಾಪರ್ಟಿ ಬರುತ್ತೆ, ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಎಲ್ಲ ಮೈಕ್ರೋ ಪ್ರಿಂಕ್ಲರು. ಇದರಲ್ಲಿ ಬೋರ್ ಇಲ್ಲ, ನೀವು ಬೋರ್ ಹಾಕಬೇಕಷ್ಟೆ. ಇವರು ಪಕ್ಕದ ಜಮೀನವ್ರಿಗೆ ಗುತ್ತಿಗೆ ಕೊಟ್ಕೊಂಡಿದ್ದಾರೆ ಇವರು. ಇದರಲ್ಲಿ ಏನು ಬೋರ್ ಇಲ್ಲ. ನೋಡಿ ಅಲ್ಲಿ ಏನು ಕಾಣಿಸ್ತಾ ಇದೆ ಅದೇ ನಿಮಗೆ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋಂಥ, ವೀಲ್ಸ್ಗೆ ಹೋಗೋಂಥ ಎಂಟ್ರೆನ್ಸು. ಎಲ್ಲ ನಿಮಗೆ ಹಿಮವದ್ ಗೋಪಾಲ ಸ್ವಾಮಿ ಟೆಂಪಲ್. ಇದು ನೀವು ಕೇರಳ ರೋಡ್ ಕಡೆಯಿಂದನೂ ಬರ್ಬೋದು ಸರ್. ನೀವು ಕೇರಳ ರೋಡ್ಗೆ ಈ ಜಾಗದಿಂದ ನಿಮಗೆ ಅಂದರೆ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ನಿಮ್ಗೆ ಕೇರಳ ರೋಡ್ ಕಡೆಯಿಂದನೇ ಬರ್ಬೋದು. ನಿಮಗೆ ಊಟಿ ರಸ್ತೆ ಏನು ಬೇಕಾಗಿಲ್ಲ. ನೀವು ಆ ಕಡೆಯಿಂದ ಎಂಟ್ರೆನ್ಸ್ ಇದೆ, ಊಟಿ ರಸ್ತೆಯಿಂದನೂ ಬರ್ಬೋದು, ಕೇರಳ ರಸ್ತೆ ಕಡೆಯಿಂದನೂ ಬರ್ಬೋದು. ಈ ಜಾಗಕ್ಕೆ 2 ಕಡೆಯಿಂದ ಎಂಟ್ರೆನ್ಸ್ ಇದೆ. ನ್ಯಾಷನಲ್ ಹೈವೇ ಕಡೆಯಿಂದನೂ ಬರ್ಬೋದು, ಸ್ಟೇಟ್ ಹೈವೇ ಕಡೆಯಿಂದನೂ ಬರ್ಬೋದು ಈ ಜಾಗಕ್ಕೆ. ಒಳ್ಳೆ ಸೂಪರ್ ಆಗಿರೋಂಥ ಜಾಗ. ನೋಡಿ ಯಾರು ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟು ನಿಮಗೆ RTC ಓಡ್ರ್ ಯಾರಿದ್ದಾರೆ ಅವ್ರನ್ನ ಕೂರಿಸ್ಕೊಡ್ತೀವಿ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ವಿಲೇಜು ಕೂಡ ನಿಯರ್ ಹತ್ರದಲ್ಲೇ ಇದೆ. ವಿಲೇಜ್ಗೆ ಜಸ್ಟ್ ಒಂದು 100 ಮೀಟ್ರ್ ಆಗುತ್ತೆ. ಒಳ್ಳೆ ನೋಡಿ, ಆಮೇಲೆ ಜಮೀನಲ್ಲೂ ಕೂಡ ವಾಸ ಇದ್ದಾರೆ ಎಲ್ಲನೂ.
ಆಮೇಲೆ ಇದೇನಂದರೆ ನಿಮಗೆ ಒಳ್ಳೆ ನೇಚರು ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಇಂಥ ಜಾಗ ನಿಮಗೆ ಸಿಗೋದು ತುಂಬ ರೇರು. ಯಾಕಂದರೆ ಇಲ್ಲೆಲ್ಲ ನಿಮಗೆ ಜಾಗಗಳು ಕೊಡೋದೇ ಇಲ್ಲ, ಯಾಕಂದರೆ ಒಳ್ಳೆ ಕ್ಲೈಮೇಟ್ ಇದೆ. ಇಲ್ಲಿ ಕೊಡ್ತಾ ಇರೋದು ಅಂದರೆ ತುಂಬ ರೇರು ಜಾಗಗಳು. ಇಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಜಾಗಗಳು ಸಿಗೋಲ್ಲ. ಯಾಕೆಂದರೆ ಇಲ್ಲೆಲ್ಲ ನಿಮಗೆ 1-2 ಎಕರೆ 3 ಎಕರೆ ಇಟ್ಕೊಂಡಿರೋಂಥವ್ರೆ ಜಾಗಗಳು ಇರೋದು. ಜಾಸ್ತಿ ಇರೋರಂಥವ್ರು ಕೊಡ್ತಾ ಇದ್ದಾರೆ ಅಷ್ಟೇ. ನೋಡಿ ಸರ್, ಇದೆಲ್ಲ ನಿಮಗೆ ಬಂಡೀಪುರ ಆ ಕಡೆ ಬರುತ್ತೆ. ಬಂಡೀಪುರ ನಾಗರಹೊಳೆಗೆ ಟಚ್ ಆಗುತ್ತೆ ಆ ಕಡೆಗೆ. ನೋಡಿ ಇದೆಲ್ಲ ಬಂಡೀಪುರ ಮತ್ತು ನಾಗರಹೊಳೆ ಕೇರಳ ಆ ಕಡೆಗೆಲ್ಲ ಟಚ್ ಆಗುತ್ತೆ ಅದು. ಒಳ್ಳೆ ಜಾಗ ಸೂಪರ್ ಆಗಿದೆ ಸರ್. ನೋಡಿ, ಯಾರು ನಿಮಗೆ ಜಾಸ್ತಿ ಏನಾದ್ರು ಇದ್ರ ಬಗ್ಗೆ ಏನಾದ್ರು ಆಸಕ್ತಿ ಹೇಳಿದ್ರೆ ನನ್ನ ನಂಬರ್ ಮೇಲೆ ಡಿಸ್ಪ್ಲೇ ಆಗ್ತದೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಗಳು ಕೊಡೋಣ ಖಂಡಿತ. ಇದು ಸಿಂಗಲ್ ಪಾನಿ ಬರುತ್ತೆ. RTC ಓಟ್ರು ಯಾರಿದ್ದಾರೆ ಅವ್ರಿಗೆ ಕೂರಿಸ್ಕೊಡ್ತೀನಿ, ಬೇರೆಯವ್ರು ಯಾರು ಕೂರಿಸ್ಕೊಡಲ್ಲ ನಿಮಗೆ ಖಂಡಿತ. ನೋಡಿ, ಓಕೆ ಸರ್, ಥ್ಯಾಂಕ್ ಯು. ನಾನು ಹೊಸ್ದಾಗಾರ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವರು ಜಮೀನು ನೋಡ್ತಾ ಇರೋ ದಯವಿಟ್ಟು ನನ್ನ ಲಿಂಕ್ ಶೇರ್ ಮಾಡಿ. ನಿಮ್ಮಿಂದ ಅವರೊಂದು ಹೆಲ್ಪ್ ಆಗಲಿ. ಬಟ್ ಏನಾದರೂ ನಿಮ್ಮ ಪ್ರಾಪರ್ಟಿಗಳೇನಾದರೂ ಸೇಲ್ ಮಾಡೋದಿದ್ರು ಕಾಲ್ ಮಾಡಿ, ದಯವಿಟ್ಟು ನಮ್ಮ ಕಡೆಯಿಂದ ಕಸ್ಟಮರ್ ಇದ್ದಾರೆ, ಬೇಕಾದ್ರೆ ಖಂಡಿತ ಮಾಡಿಸ್ಕೊಡೋಣ. ಕೊಡೋರು ಇದ್ರೂ ಕಾಲ್ ಮಾಡಿ, ತೊಗೊಳೋರು ಇದ್ರೂ ಕಾಲ್ ಮಾಡಿ. ನಿಮ್ಮ ರಿಕ್ವೈರ್ಮೆಂಟು ಏನು ಬಜೆಟಲ್ಲಿ ಬೇಕು ಅದನ್ನು ಹೇಳಿದ್ರೆ ಆ ಬಜೆಟ್ಗೂ ಕೂಡ ಜಾಗ ಹುಡುಕೊಡೋಣ ಖಂಡಿತ. ಕಾಲ್ ಮಾಡಿ ಸರ್. ನಿಮ್ಮ ರಿಕ್ವೈರ್ಮೆಂಟ್ ಯಾವ ಥರ ಬೇಕು, ಈ ಬಜೆಟ್ಗೆ ಹುಡುಕೊಡಿ ಸರ್, ಈ ಥರನೇ ಬೇಕು ಸರ್ ಅಂತಂದರೆ ಆ ಥರಕ್ಕೆ ನಾವು ಖಂಡಿತ ಟ್ರೈ ಮಾಡಿಕೊಡೋಣ ನಿಮಗೆ. ಆಮೇಲೆ ಈ ಥರ ಲೊಕೇಶನ್ ಎಲ್ಲ ನಿಮಗೆ ಜಾಗ ಎಲ್ಲ ಒಂದು ಸ್ವಲ್ಪ ತುಂಬ ಕಾಸ್ಟ್ಲಿ ಇದೆ, ಅದನ್ನು ಹೇಳ್ಬಿಡ್ತೀನಿ ನಿಮಗೆ. ಈ ಥರ ಪಾಯಿಂಟ್ ಎಲ್ಲ ನಿಮಗೆ ಸಿಗೋದು ತುಂಬ ರೇರು. ನಿಮ್ಮ ಬಜೆಟ್ಗೆ ಯಾವ ಥರ ಬೇಕು, ಯಾವ ಕಡೆ ಬೇಕು ಅದನ್ನು ನಮ್ಗೆ ಹೇಳಿ, ಇಲ್ಲ ವಾಟ್ಸಪ್ ಮುಖಾಂತರ ನಾವು ಮೆಸೇಜ್ ಮಾಡಿ, ಇಲ್ಲಾಂದ್ರೆ ಡೈರೆಕ್ಟ್ ಕಾಲ್ ಮಾಡಿ. ನಿಮ್ಮ ರಿಕ್ವೈರ್ಮೆಂಟ್ ಯಾವ ಥರ ಇದೆ ಅದನ್ನು ಕೂಡ ತಿಳಿಸಿ, ನಮಗೆ ಖಂಡಿತ ಜಾಗ ಖಂಡಿತ ಮಾಡಿಕೊಡೋಣ. ಓಕೆ ಸರ್, ಥ್ಯಾಂಕ್ ಯು.